ಹಳೆ ಬ್ಯಾಂಗಲ್ಸ್ನ ಬಳಸ್ಕೊಂಡು ಈ ಥರ ಸುಂದರವಾದ ಸ್ಟೋನ್ ಚೈನ್ ಬದಲು ಈ ಥರ ಮುತ್ತಿನ ಚೈನ್ನ ಹಾಕ್ಕೊಂಡು ಸೈಡ್ ಬ್ಯಾಂಗಲ್ಸ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ತ್ರಿಶೂಲ್ ನಂದಿ ಕಲೆಕ್ಷನ್ಸ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನಿವತ್ತು ಈ ಥರ ಹಳೆ ಬ್ಯಾಂಗಲ್ಸ್ನ ಬಳಸ್ಕೊಂಡು ಈ ಥರ ಮುತ್ತಿಂದು ಸ್ಟೋನ್ ಚೈನ್ ಮುತ್ತಿಂದು ಬರುತ್ತಲ್ಲ ಅದನ್ನು ಯೂಸ್ ಮಾಡಿಕೊಂಡು ಈ ಥರ ಸೈಡ್ ಬ್ಯಾಂಗಲ್ಸ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಬನ್ನಿ, ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಪೂರ್ತಿ ವಿಡಿಯೋ ನೋಡಿಬಿಟ್ಟು ಸಪೋರ್ಟ್ ಮಾಡಿ. ವಿಡಿಯೋ ಸ್ಕಿಪ್ ಮಾಡಿದ್ರೆ ನಿಮಗೆ ಅರ್ಥ ಆಗೋದಿಲ್ಲ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಈ ಥರ ಮುತ್ತಿನ ಬ್ಯಾಂಗಲ್ಸ್ಗೆ ಏನೇನು ಮೆಟೀರಿಯಲ್ಸ್ ಬೇಕು ಅಂತಂದರೆ, ನನ್ನ ಹತ್ರ ಹಳೇದು ಬ್ಯಾಂಗಲ್ಸ್ ಇತ್ತು, ಹಸಿರು ಕಲರ್ದು 4 ತೊಗೊಂಡಿದ್ದೀನಿ. ಮತ್ತು ಹಸಿರು ಕಲರ್ ಸೇಮ್ ಮ್ಯಾಚಿಂಗು ದಾರ ತೊಗೊಂಡಿದ್ದೀನಿ, ಸಿಲ್ಕ್ ಥ್ರೆಡ್ ದಾರ. ಸ್ಟೋನ್ ಚೈನಲ್ಲಿ ಮುತ್ತಿನ ತೊಗೊಂಡಿದ್ದೀನಿ, ನಾನು ಸ್ಟೋನ್ ತೊಗೊಂಡಿಲ್ಲ. ಮತ್ತು B7000 ಗಮ್ ತೊಗೊಂಡಿದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟು ನಾನಿಲ್ಲಿ ಬಳೆನ ಅಟ್ಯಾಚ್ ಮಾಡ್ಕೊತೀನಿ. B700 ಗಮ್ ಹಾಕ್ಕೊಂಡು ಪ್ಲಾಸ್ಟಿಕ್ ಬ್ಯಾಂಗಲ್ಸಲ್ಲಿ 2-4 ತೊಗೊಂಡ್ರೂ ಆಗುತ್ತೆ. ನಮ್ಮ ಹತ್ರ ಮನೆಯಲ್ಲೇ ಇರೋ ಬ್ಯಾಂಗಲ್ಸ್ನ ಬಳಸ್ಕೊಂಡು ಮಾಡ್ತಾ ಇರೋದು. ನೋಡಿ, ಇದು ಈ ಥರ ಗಮ್ ಹಾಕ್ಕೊಳ್ಳೋಣ. ಇದು ಸ್ವಲ್ಪ ಡ್ರೈ ಆಗಬೇಕು. ನಾನು ಆಲ್ರೆಡಿ ಗಮ್ ಹಾಕ್ಕೊಂಡು ಈ ಥರ ರೆಡಿ ಮಾಡ್ಕೊಂಡಿದ್ದೆ. ನೋಡಿ, ಇದೀಗ ಡ್ರೈ ಆಗಲಿ. ಇದಕ್ಕೆ ನಾವೀಗ ಸಿಲ್ಕ್ ಥ್ರೆಡ್ ದಾರ ಸುತ್ಕೊಬೇಕು. ನಾನೀಗ ಸಿಲ್ಕ್ ಥ್ರೆಡ್ ದಾರ ತಗೊಂಡು ಈ ಥರ ರೊಟ್ಟು ಅಥವಾ ಬಾಕ್ಸು ಸಹಾಯದಿಂದ ದಾರನ ಸುತ್ಕೊಳ್ಳೋಣ. ನಾನಿಲ್ಲಿ 30 ಲೇಯರ್ಸ್ ದಾರನ ಸುತ್ಕೊತೀನಿ. ನಾವೆಷ್ಟು ದಪ್ಪ ತೊಗೊತೀವೋ ಬ್ಯಾಂಗಲ್ಸು ಅಷ್ಟು ಹೊಡೆಯೋದಿಲ್ಲ. ನಾನಿಲ್ಲಿ 30 ಲೇಯರ್ನ ಎಳೆನ ಸುತ್ಕೊತೀನಿ. ನಾನು 30 ಎಳೆನ ಸುತ್ಕೊಂಡಿದ್ದೀನಿ. ಕಟ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ದಪ್ಪಗೆ ಸುತ್ಕೊಂಡ್ರೆ ನಾವು ಗ್ಲಾಸ್ ಬ್ಯಾಂಗಲ್ಸಲ್ಲಿ ಹಳೆ ಬ್ಯಾಂಗಲ್ಸ್ ಯೂಸ್ ಮಾಡ್ಕೊಂಡು ಮಾಡೋದ್ರಿಂದ ಬಳೆ ಹೊಡ್ಕೊಳ್ಳೋದಿಲ್ಲ. ಹಾಗಾಗಿ ನಾನು ಸ್ವಲ್ಪ ದಪ್ಪನೇ ಸುತ್ಕೊತೀನಿ. ಈಗ ನಾನು ಇದಕ್ಕೆ ಫ್ಯಾಬ್ರಿಕ್ ಗ್ಲೂ ಹಾಕ್ಕೊತಾ ಇದ್ದೀನಿ. ನೋಡಿ, ನಾನು ಇದಕ್ಕೆ ಫ್ಯಾಬ್ರಿಕ್ ಗ್ಲೂ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಈ ಥರ ಬಳೆಗೆ ಉಲ್ಟಾ ಸ್ವಲ್ಪ ಹಿಂಗೆ ಅಂಟಿಸ್ಕೊತೀನಿ. ನೆಕ್ಸ್ಟು ಇದು ಈ ಥರ ಎಳೆ ಇದ್ರಾಗೆ ಇರಬೇಕು, ಗುಚ್ಚುಗಾಗೋದು ಬೇಡ. ಸ್ವಲ್ಪ ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಇದನ್ನೀಗ ಈ ಥರ ಸ್ವಲ್ಪ ಸ್ಪ್ರೆಡ್ ಮಾಡಿಕೊಂಡು, ಅದು ಗಮ್ ಹಾಕಿರೋದ್ರಿಂದ ಅದು ಸ್ವಲ್ಪ ಡ್ರೈ ಆಗಬೇಕು. ಇಲ್ಲ ಈ ಥರ ಸ್ವಲ್ಪ ಸ್ಟಿಫಾಗಿ ಎಳ್ಕೊಂಡ್ರೆ ಅದು ಬಂದ್ಬಿಡುತ್ತೆ. ಹಾಗಾಗಿ ಒಂದು ಸೆಕೆಂಡ್ ಸಾಕು, ಡ್ರೈ ಆಗುತ್ತದೆ. ನೆಕ್ಸ್ಟ್ ಅದ್ರ ಮೇಲೆ ಈ ಥರ ಸ್ವಲ್ಪ ಕ್ರಾಸಾಗಿ ಸ್ಟಿಫಾಗಿ ಹಿಡ್ಕೊಂಡು, ಸ್ವಲ್ಪ ಈ ಥರ ಗಟ್ಟಿಗೆ ಹಿಡ್ಕೊಂಡು ಲೇಯರ್ನ ಸುತ್ಕೊಬರ್ಬೇಕು. ಸ್ಪ್ರೆಡ್ ಮಾಡ್ಕೋಬೇಕು. ಕುಚ್ಚುಗಿದ್ರೆ ಬ್ಯಾಂಗಲ್ಸ್ಗೆ ದಾರ ಆಗೋದಿಲ್ಲ, ಕಮ್ಮಿ ಆಗುತ್ತೆ. ನೋಡಿ, ಈ ಥರ ಸ್ವಲ್ಪ ಸ್ಪ್ರೆಡ್ ಮಾಡಿಕೊಂಡು ಈ ಥರ ಕ್ರಾಸ್ಗೆ ಸುತ್ಕೊಬರ್ಬೇಕು. ಫಂಕ್ಷನ್ಸ್ಗೆಲ್ಲ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಮುತ್ತಿಂದು ಬಳೆ. ಸ್ಟೋನ್ದಾದರೆ ಸ್ವಲ್ಪ ಶೈನಿಂಗ್ ಅನಿಸುತ್ತೆ, ಮುತ್ತಿಂದು ಸ್ವಲ್ಪ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಸೈಡ್ ಬ್ಯಾಂಗಲ್ಸ್ಗೆ ತುಂಬ ಚೆನ್ನಾಗಿ ಕಾಣುತ್ತೆ. ನಾವು ಮನೆಯಲ್ಲೇ ಮಾಡ್ಕೋಬೋದು. ಸ್ವಲ್ಪ ಲೆಂತ್ ಬೇಕಾಗಿದ್ರಿಂದ ನಾನು 2 ಬಳೆನ ಈ ಥರ ಗಮ್ ಹಾಕೊಂಡು ಮಾಡ್ಕೊತಾ ಇದ್ದೀನಿ. ಯಾಕೆಂದರೆ 2 ಲೇಯರ್ ನಾನು ಮುತ್ತಿಂದು ಸ್ಟೋನ್ ಚೈನ್ ಹಾಕೋದ್ರಿಂದ 2 ಬಳೆನ ಯೂಸ್ ಮಾಡ್ಕೊಂಡಿದ್ದೀನಿ.
ನೋಡಿ ಇದೀಗ ಫಿನಿಶ್ ಆಯಿತು. ಇದಕ್ಕೀಗ ಲಾಸ್ಟ್ಗೆ ನಾನು ಈ ಥರ ಗಮ್ ಹಾಕ್ಬಿಟ್ಟು ಲಾಸ್ಟ್ಗೆ ಈ ಥರ ಸ್ವಲ್ಪ ಗ್ಲೂ ಹಾಕ್ಕೊಂಡು ಇದನ್ನು 1 ನಿಮಿಷ ಇಟ್ಕೊಂಡ್ರೆ ಸಾಕು, ಅದು ಅಂಟ್ಕೊಳ್ಳುತ್ತೆ. ಇದೇನು ಎಕ್ಸ್ಟ್ರಾ ಇದೆಯೋ ಇದನ್ನು ಕಟ್ ಮಾಡಿಕೊಂಡು ಈ ಥರ ಗ್ಲೂ ಗಮ್ ಹಾಕ್ಕೊಂಡ್ರೆ ಸಾಕು. ನೋಡಿ ಬೇಸ್ ರೆಡಿ ಆಯಿತು. ಸಿಲ್ಕ್ ಥ್ರೆಡ್ ದಾರನ ಈ ಥರ ಬಳಸ್ಕೊಂಡು ಗ್ಲಾಸ್ ಬ್ಯಾಂಗಲ್ಗೆ ನಾನು ಈ ಥರ ಸುತ್ಕೊಂಡಿದ್ದೀನಿ. ಈಗ ಇದಕ್ಕೆ ಇದ್ರ ಮೇಲೆ ನಾವು ಈ ಮುತ್ತಿನ ಚೈನ್ ತೊಗೊಂಡಿದ್ದೀವಲ್ಲ, ಇದನ್ನೇ ಈಗ ಇದಕ್ಕೆ ಅಂಟಿಸ್ಕೊಂಬರೋಣ, ಪ್ಲೇಸ್ ಮಾಡ್ಕೊಳ್ಳೋಣ. ನೀವು ಗ್ಲೂ ಗಮ್ಮರ ಬಳಸ್ಕೊಳ್ಳಿ ಅಥವಾ B7000 ಗಮ್ಮರ ಹಾಕ್ಕೊಳ್ಳಿ. ನಾನು B7000 ಗಮ್ ಹಾಕೊತಾ ಇದ್ದೀನಿ. ಫುಲ್ ಈ ಥರ ಬ್ಯಾಂಗಲ್ಗೆ ಫಸ್ಟು ಗಮ್ನ ಅಪ್ಲೈ ಮಾಡ್ಕೊಳ್ಳೋಣ. ಫಂಕ್ಷನ್ ಯೂಸ್ಗೆ ನಾವು ಮ್ಯಾಚಿಂಗ್ ಈ ಥರ ಮುತ್ತಿಂದು ಎಲ್ಲ ಬ್ಯಾಂಗಲ್ಸ್ಗೂ ಮ್ಯಾಚ್ ಆಗುತ್ತೆ. ಸೈಡ್ ಬ್ಯಾಂಗಲ್ಸು ತುಂಬ ಚೆನ್ನಾಗಿ ಕಾಣುತ್ತೆ. ನಾವೇ ಈ ಥರ ಮನೆಯಲ್ಲೇ ಸಿಂಪಲಾಗಿ ರೆಡಿ ಮಾಡ್ಕೋಬೋದು. ನಾನು ಇದಕ್ಕೆ ಗಮ್ ಹಾಕ್ಕೊಂಡಿದ್ದೀನಿ. ಈಗ ಇದೇನು ಚೈನ್ ಇದೆಯೋ ಈ ಥರ ಪ್ಲೇಸ್ ಮಾಡ್ಕೊಂಡು ಹೋಗೋಣ ಫುಲ್ಲು. ತುಂಬ ಚೆನ್ನಾಗಿ ಕಾಣುತ್ತೆ ಸ್ಯಾರಿ ಮ್ಯಾಚಿಂಗ್ ಈ ಥರ ಮಾಡಿಕೊಂಡಾಗ. ಫಂಕ್ಷನ್ಸ್ಗಾಗಲಿ ಡ್ರೆಸ್ಸಸ್ ಯೂಸ್ಗಾಗಲಿ ಚೆನ್ನಾಗಿರುತ್ತೆ. ನೋಡಿ ಇದೀಗ ಇದು ಎಷ್ಟಿದೆಯೋ ಅಲ್ಲಿ ಕಟ್ ಮಾಡಿಕೊಂಡು ಮತ್ತೆ ನೆಕ್ಸ್ಟ್ ಪ್ಲೇಸ್ ಮಾಡ್ಕೊಳ್ಳೋಣ. ಇದನ್ನ ಇದಕ್ಕೆ ಜಾಯಿನ್ ಮಾಡಿಕೊಂಡು ಮತ್ತೆ ಇದ್ರ ಪಕ್ಕದ್ದು ಸ್ವಲ್ಪ ಇದ್ರ ಪಕ್ಕನೇ ಈ ಥರ ಇನ್ನೊಂದು ಲೇಯರ್, ಸಿಂಗಲ್ ಲೇಯರ್ಗೆ ಸಿಂಗಲ್ ಬಳೆ ಹಾಕ್ಕೊಂಡ್ರೆ ಸಾಕಾಗುತ್ತೆ. ನಾನಿಲ್ಲಿ ಡಬಲ್ ಲೇಯರ್ ಮಾಡ್ಕೊಂಡಿರೋದ್ರಿಂದ ನಾನು 2 ಎಳೆನ ಸುತ್ಕೊತೀನಿ. ನೋಡಿ ಸ್ಟೋನ್ದು ಹಾಕೋಬೋದು, ಮುತ್ತಿಂದಾದರೆ ಚೆನ್ನಾಗಿರುತ್ತೆ, ಎಲ್ಲ ಸ್ಯಾರಿಗೂ ಮ್ಯಾಚ್ ಆಗುತ್ತೆ. ಸ್ಟೋನ್ಸ್ದು ಕೆಲವು ಸ್ಯಾರಿಗೆ ಬಳೆಗೆ ಸ್ವಲ್ಪ ಅಷ್ಟು ಮಿಸ್ ಮ್ಯಾಚ್ ಆಗೋದಿಲ್ಲ. ನೋಡಿ ಇದೀಗ ಇಲ್ಲಿಗೆ ಎಂಡ್ ಆಯಿತು. ಇದನ್ನು ನಾನೀಗ ಕಟ್ ಮಾಡ್ಕೊತೀನಿ. ಕೈಯಲ್ಲೇ ಬೇಕಾದ್ರೆ ಇದು ಮಾಡ್ಕೋಬೋದು. ಸ್ವಲ್ಪ ಆಚೆ ಈಚೆ ಆಗಿರುತ್ತೆ, ಸ್ಟ್ರೈಟ್ನ ನಾವು ಮಾಡ್ಕೋಬೋದು. ನೋಡಿ ಇದಕ್ಕೆ ರೆಡಿ ಆಯಿತು. ಇದಕ್ಕೆ ನಾನು ಈ ಥರ ಬ್ಯಾಂಗಲ್ಸ್ನ ರೆಡಿ ಮಾಡ್ಕೊಂಡಿದ್ದೆ. ಈ ಬ್ಯಾಂಗಲ್ಸ್ಗೆ ಈ ಥರ ಸೈಡ್ ಬ್ಯಾಂಗಲ್ಸ್ ಆಗಿ ಯೂಸ್ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಫಂಕ್ಷನ್ಸ್ ಯೂಸ್ಗೆ ನಮ್ಮ ಸ್ಯಾರಿ ಕಲರು ಪರ್ಫೆಕ್ಟ್ ಮ್ಯಾಚಿಂಗ್ ಆಗಿ ನಾವು ಮನೆಯಲ್ಲೇ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಅಥವಾ ನಾವೇನಾದರೂ ಕೆಲ್ಸಕ್ಕೆ ಹೋಗಿದ್ರೆ ಒಂದು ಸೈಡ್ಗೆ ಬಳೆ ವಾಚ್ ಹಾಕ್ಕೊಂಡು ಇನ್ನೊಂದು ಸೈಡ್ಗೆ ಸಿಂಗಲ್ ಬಳೆ ಹಾಗೂ ಯೂಸ್ ಮಾಡ್ಕೊಬೋದು. ನೋಡಿ ತುಂಬ ಚೆನ್ನಾಗಿರುತ್ತೆ. ಈ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.